Hello everyone. Today in this video, let us learn and solve some multiple choice questions on degrees of comparison. ಏನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾವು ಕಲ್ತಿದ್ದೇವೆ, ಅದರ ಕುರಿತಾಗಿ ಇರುವಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡೋಣ. The first question, choose the correct form ಅಂತ ಹೇಳಿದ್ದಾರೆ. ಪಾಸಿಟಿವ್, ಕಂಪ್ಯಾರೇಟಿವ್ ಅಂಡ್ ಸೂಪರ್ಲೇಟಿವ್. ಇಲ್ಲಿ ರವಿ ಈಸ್ ಡ್ಯಾಶ್ ದ್ಯಾನ್ ಮೋಹನ್ ಅಂತ ಇದೆ. ದ್ಯಾನ್ ಅಂತ ಹೇಳಿದ್ರೆ ಕಂಪ್ಯಾರೇಟಿವ್ ಇದೆ. ಸೊ ಟಾಲ್ ಇದು ಪಾಸಿಟಿವ್ ಫಾರ್ಮ್ ಆಗಿದೆ. ಟಾಲರ್ ಇದು ಕಂಪ್ಯಾರೇಟಿವ್ ಫಾರ್ಮ್ ಆಗಿದೆ. ಸೊ ಟಾಲೆಸ್ಟ್ ಸೂಪರ್ಲೇಟಿವ್, ಮೋಸ್ಟ್ ಟಾಲ್ ಅಂದ್ರೂ ತಪ್ಪಾದ ಬಳಕೆ. ಹಾಗಾಗಿ ಟಾಲರ್ ಈಸ್ ದ ರೈಟ್ ಆನ್ಸರ್. The next second example, Mount Everest is the ಅನ್ನುವಂತಹ ಆರ್ಟಿಕಲ್ ಯೂಸ್ ಆಗಿದೆ. ಡ್ಯಾಶ್ ಮೌಂಟೇನ್ ಇನ್ ದ ವರ್ಲ್ಡ್. ಇಲ್ಲಿ ಹೈ ಅನ್ನೋದು ಪಾಸಿಟಿವ್ ಡಿಗ್ರಿ, ಹೈಯರ್ ಅನ್ನುವಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ. ಇಲ್ಲಿ ದ್ಯಾನ್ ಇಲ್ಲ, ಸೊ ಹೈಯೆಸ್ಟ್ ಬರಬೇಕು. ಓಕೆ, ಮೋರ್ ಹೈ ಅಂತೂ ತಪ್ಪಾದ ಬಳಕೆ ಆಗಿದೆ. ದ ಹೈಯೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಅಂಡ್ ದಿಸ್ ಈಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ದಿಸ್ ಬುಕ್ ಈಸ್ ಡ್ಯಾಶ್ ದ್ಯಾನ್ ದಟ್ ಒನ್ ಅಂತ ಇದೆ. ಡ್ಯಾಶ್ ದ್ಯಾನ್ ಅಂತ ಹೇಳಿದ್ರೆ ಇಲ್ಲಿ ದ್ಯಾನ್ ಅನ್ನೋದು ಕಂಪ್ಯಾರೇಟಿವ್ ಡಿಗ್ರಿ ಆಗಿದೆ. ಸೊ ಇಂಟ್ರೆಸ್ಟಿಂಗ್ ಅನ್ನೋದು ಲಾರ್ಜರ್ ಎಡ್ಜೆಕ್ಟಿವ್ ಆಗಿರೋದ್ರಿಂದ ಇಲ್ಲಿ ಏನ್ ಬರಬೇಕು, ಮೋರ್ ಅನ್ನುವಂತಹ ಪದ ಬರಬೇಕು. ಹಾಗಾಗಿ ಇದು ರಾಂಗ್ ಆನ್ಸರ್. ಸೊ ಮೋರ್ ಇಂಟ್ರೆಸ್ಟಿಂಗ್ ಈಸ್ ದ ರೈಟ್ ಆನ್ಸರ್. ಇಂಟ್ರೆಸ್ಟ್ ಸಿಂಗರ್ ಆಗಲ್ಲ. ಆಮೇಲೆ ಮೋಸ್ಟ್ ಇಂಟ್ರೆಸ್ಟಿಂಗು ಇದು ತಪ್ಪಾದ ಬಳಕೆ. ಹಾಗಾಗಿ ಮೋರ್ ಇಂಟ್ರೆಸ್ಟಿಂಗ್ ಈಸ್ ದ ರೈಟ್ ಆನ್ಸರ್. ಚೂಸ್ ದ ಪಾಸಿಟಿವ್ ಡಿಗ್ರಿ ಆಫ್ ಬೆಟರ್ ಅಂತ ಇದೆ. ಇಲ್ಲಿ ಬೆಟರ್ನ ಪಾಸಿಟಿವ್ ಡಿಗ್ರಿ ಇದು ಇರ್ರೆಗ್ಯುಲರ್ ಎಡ್ಜೆಕ್ಟಿವ್ ಆಗಿದೆ. ಹಾಗಾಗಿ ಬೆಸ್ಟ್ ಇದು ಸೂಪರ್ಲೇಟಿವ್, ರಾಂಗ್. ಸೊ ಮೋರ್ ಗುಡ್ ಕೂಡ ರಾಂಗ್, ವೆಲ್ ಕೂಡ ರಾಂಗ್. ಸೊ ಸರಿಯಾದ ಉತ್ತರ ಯಾವುದು? ಗುಡ್. Better, best. Okay, good is the right answer. Next question, which is the correct superlative form of beautiful ಅಂತ ಇದೆ. ಬ್ಯೂಟಿಫುಲ್ ಅಂದ್ರೆ ಇದು ಲಾರ್ಜರ್ ಎಡ್ಜೆಕ್ಟಿವ್ ಆಗಿದೆ. ಹಾಗಾಗಿ ಇಲ್ಲಿ ಮೋಸ್ಟ್ ಬರಬೇಕು. ಸರಿಯಾದ ಉತ್ತರ ಯಾವುದು? ಮೋಸ್ಟ್ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ಲರ್ ರಾಂಗ್ ಆನ್ಸರ್. ಮೋರ್ ಬ್ಯೂಟಿಫುಲ್ ಸೂಪರ್ಲೇಟಿವ್ ಆಗಲ್ಲ. ಬ್ಯೂಟಿಫುಲ್ಲೆಸ್ಟ್ is wrong usage. ಹಾಗಾಗಿ C is the right answer. Next question, which of these two routes is, ನಾವು ಕೇಳ್ತೇವೆ ಈ ಎರಡು ದಾರಿಗಳಲ್ಲಿ ಕಿರಿದಾದದ್ದು ಯಾವುದು ಅಂತ ಹೇಳಿ. ಹೆಚ್ಚು ಕಿರಿದಾದದ್ದು ಯಾವುದು ಅಂತ ಕೇಳಿದಾಗ ವಿಚ್ ಆಫ್ ದೀಸ್ ಟೂ ಅಂದಾಗ ಎರಡು ಅಂತ ಕೇಳ್ತಾ ಇದ್ದೇವೆ. ಸೊ ಕಂಪ್ಯಾರಿಸನ್ ಇದೆ ಇಲ್ಲಿ. ಸೊ ಹಾಗಾಗಿ ಏನಾಗಬೇಕು? ಸೊ ಶಾರ್ಟರ್ ಈಸ್ ದ ರೈಟ್ ಆನ್ಸರ್. ನೋಡೋಣ. ಮೋರ್ ಶಾರ್ಟರ್ ತಪ್ಪಾದ ಬಳಕೆ. ಶಾರ್ಟ್ ಅಂತೂ ತಪ್ಪಾದ, ಇದು ಪಾಸಿಟಿವ್ ಡಿಗ್ರಿ ಬರಲ್ಲ, ಯಾಕಂದ್ರೆ ಇಲ್ಲಿ ಕಂಪ್ಯಾರಿಸನ್ ಇದೆ. ಆಮೇಲೆ ಶಾರ್ಟೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಆಗುತ್ತೆ. ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್. ಸೊ ಬಿ ಈಸ್ ದ ರೈಟ್ ಆನ್ಸರ್. ಶಾರ್ಟರ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಸರಿಯಾದ ವಾಕ್ಯವನ್ನು ಆಯ್ಕೆ ಮಾಡಿ. ಶಿ ಈಸ್ ಮೋರ್ ಟಾಲರ್ ಅಂತ ಇದೆ. ನೋಡಿ, ಮೋರ್ ಟಾಲರ್ ಅನ್ನೋದು ತಪ್ಪಾದ ಬಳಕೆ. ಶಿ ಈಸ್ ಟಾಲೆಸ್ಟ್ ಅಂತ ಇದೆ. ಟಾಲೆಸ್ಟ್ ಬಳಸಿ ಇಲ್ಲಿ ದ್ಯಾನ್ ಬಳಸಿದ್ದಾರೆ, ರಾಂಗ್ ಇದೆ. ಶಿ ಈಸ್ ಟಾಲರ್ ದೆನ್ ಹರ್ ಸಿಸ್ಟರ್. Taller than her sister is right. Anyhow, we have one more example. So option more tall ಅಂತ ಇದೆ. ಇದು ಕೂಡ ತಪ್ಪಾದ ಬಳಕೆ. ಸರಿಯಾದ ಉತ್ತರ ಯಾವುದು? C. Very few metals are dash as gold ಅಂತ ಇದೆ. ಏನಾಗಬೇಕು? as ಅಂತ ಹೇಳಿದ್ರೆ ನೋಡಿ, as ಅಂತ ಹೇಳಿದ್ರೆ ಇದು ಪಾಸಿಟಿವ್ ಡಿಗ್ರಿ. ಹಾಗಾಗಿ ಏನ್ ಬರಬೇಕು? ಪ್ರೆಷಿಯಸ್ ಅಂತ ಬರಬೇಕು. ಇಲ್ಲಿ ಒಂದು ಪದ ಮಿಸ್ ಆಗಿದೆ. ಆಕ್ಚುಲಿ ಏನ್ ಬರಬೇಕು? ಆಸ್ ಪ್ರೆಷಿಯಸ್ ಆಸ್ ಅಂತ ಆಗಬೇಕು. ಸೊ ಪ್ರೆಷಿಯಸ್ or precious is the right answer.
ಪಾಸಿಟಿವ್ ಡಿಗ್ರಿ ಬರಬೇಕು. ಸರಿಯಾದ ಉತ್ತರ ಪ್ರಿಷಿಯಸ್. ಪ್ರೆಷಿಯಸ್ ಅಂತ ಕೂಡ ಹೇಳ್ತಾರೆ. ಚೂಸ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದರ ಸರಿಯಾದ ಟ್ರಾನ್ಸ್ಫಾರ್ಮೇಶನ್ ಯಾವುದು ಅಂತ ಕೇಳಿದ್ದಾರೆ. ರಾಹುಲ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್. ಒನ್ ಆಫ್ ದ ಅಂತ ಇದೆ, ಕೇರ್ಫುಲ್ ಆಗಿ ನೋಡಬೇಕು. ಸೊ ಇದರ ಕರೆಕ್ಟ್ ಟ್ರಾನ್ಸ್ಲೇಷನ್ ಯಾವುದು ಅಂತ ಹೇಳಿದ್ರೆ ಆನ್ಸರ್ ಇಲ್ಲಿ ಡಿಸ್ಪ್ಲೇ ಆಗಿಬಿಟ್ಟಿದೆ. ಏನಂತ ಹೇಳಿದ್ರೆ ವೆರಿ ಫ್ಯೂ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಆರ್ ಆಸ್ ಇಂಟೆಲಿಜೆಂಟ್ ಆಸ್ ರಾಹುಲ್. ಓಕೆ, ಇದು ಸರಿ ಅಂತ ಗೊತ್ತಾಗಿದೆ. ಮೇಲ್ಗಡೆದು ಯಾಕೆ ತಪ್ಪು ಅಂತ ನೋಡೋಣ. ರಾಹುಲ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್, ಸೊ ಎನಿ ಅದರ್ ಸ್ಟೂಡೆಂಟ್ ಅಂತ ಆಗಬೇಕು. ಆಲ್ ಸ್ಟೂಡೆಂಟ್ಸ್ ಇದು ರಾಂಗ್ ಯೂಸೇಜ್. ಫಸ್ಟ್ ಆಫ್ ಆಲ್ ಈ ಎಕ್ಸಾಂಪಲ್ಗೆ ಸರಿಯಾದ ಉತ್ತರನೇ ಅಲ್ಲ, ಆದ್ರೂ ತಪ್ಪೇನಿದೆ ಅಂತ ನೋಡೋಣ. ನೋ ಸ್ಟೂಡೆಂಟ್ ಈಸ್ ಆಸ್ ಇಂಟೆಲಿಜೆಂಟ್ ಆಸ್ ರಾಹುಲ್ ಅಂತ ಇದೆ, ಇದು ಕೂಡ ಅಲ್ವೇ ಅಲ್ಲ. ಇಲ್ಲಿ ವೆರಿ ಫ್ಯೂ ಅಂತ ಬರಬೇಕು. ರಾಹುಲ್ ಈಸ್ ಇಂಟೆಲಿಜೆಂಟ್ ದ್ಯಾನ್ ಅಂತ ಇದೆ, ಇಟ್ ಈಸ್ ಆಲ್ಸೋ ರಾಂಗ್. ಸೊ ಕರೆಕ್ಟ್ ಆನ್ಸರ್ ಈಸ್ ವೆರಿ ಫ್ಯೂ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಆರ್ ಆಸ್ ಇಂಟೆಲಿಜೆಂಟ್ ಆಸ್ ರಾಹುಲ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಇದರಲ್ಲಿ ಸರಿಯಾದ ವಾಕ್ಯ ಯಾವುದು? ದ ಮೋಸ್ಟ್ ಯುನಿಕ್ ಡಿಸೈನ್ ಅಂತ ಇದೆ, ದಿಸ್ ಈಸ್ ಅ ಯುನಿಕ್ ಡಿಸೈನ್ ಅಂತ ಇದೆ, ದಿಸ್ ಈಸ್ ಮೋರ್ ಯುನಿಕ್ ಅಂತ ಇದೆ, ದಿಸ್ ಈಸ್ ದ ಯುನಿಕೆಸ್ಟ್, ಇದು ಅಂತೂ ಸಾಧ್ಯನೇ ಇಲ್ಲ. ಓಕೆ, ದಿಸ್ ಈಸ್ ಮೋರ್ ಯುನಿಕ್ ಅಂತ ಹೇಳಿದ್ರೆ ಇಲ್ಲಿ ಒಂದು ನೆನಪಿಟ್ಕೊಳ್ಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಸೊ ಯುನಿಕ್ ಅನ್ನುವಂತಹ ಪದ ಇದೆಯಲ್ವಾ, ಇದು ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ ಬಳಕೆ ಆಗಲ್ಲ. ಆಕ್ಚುಲಿ ಲೆಸ್ ಐಡಿಯಲ್ ಅಂತ ಹೇಳಿ ಬಳಸ್ತಾರೆ, ಬಟ್ ಲೆಸ್ ಐಡಿಯಲ್ ತುಂಬಾ ಸರಿಯಾದದ್ದು ಅಲ್ಲ ಅಂತ ಹೇಳಿ ಪರಿಗಣಿಸೋದ್ರಿಂದ ಸೊ ಬಿ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ಅ ಯುನಿಕ್ ಡಿಸೈನ್. ನೆಕ್ಸ್ಟ್ ಕ್ವೆಶ್ಚನ್. ದ ಕಂಪ್ಯಾರೇಟಿವ್ ಡಿಗ್ರಿ ಆಫ್ ಲಿಟಲ್ ಇನ್ ದ ಸೆನ್ಸ್ ಆಫ್ ಕ್ವಾಂಟಿಟಿ ಈಸ್. ಕ್ವಾಂಟಿಟಿ ಸೆನ್ಸ್ ಅಲ್ಲಿ ನಾವು ನೋಡೋದು ಆದ್ರೆ ಸೊ ಲಿಟಲ್ ಅನ್ನೋದು ಏನಾಗಬೇಕು? ಲೆಸ್ ಅಂತ ಆಗಬೇಕು. ಪ್ರಮಾಣದ ಒಂದು ಅರ್ಥದಲ್ಲಿ ನೋಡೋದಾದ್ರೆ ಲೆಸ್ ಇಸ್ ದ ರೈಟ್ ಆನ್ಸರ್. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ಬ್ಯಾಡ್, ಬ್ಯಾಡ್ ವರ್ಸ್ ವರ್ಸ್ಟ್, ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ನೋಡಿ, ನ್ಯೂ ಡೆಲ್ಲಿ ಈಸ್ ಮೋರ್ ಹಾಟರ್ ಅಂತ ಇದೆ. ಮೋರ್ ಮತ್ತೆ ಹಾಟರ್ ಒಟ್ಟಿಗೆ ಬರಲ್ಲ. ನ್ಯೂ ಡೆಲ್ಲಿ ಈಸ್ ಹಾಟರ್ ಟು ಚಂಡೀಗಢ ಅಂತ ಇದೆ, ಹಾಟರ್ ಟು ಬರಲ್ಲ, ಇಟ್ಸ್ ರಾಂಗ್. ನ್ಯೂ ಡೆಲ್ಲಿ ಈಸ್ ಹಾಟರ್ ದೆನ್ ಚಂಡೀಗಢ. ದಿಸ್ ಸೆಂಟೆನ್ಸ್ ಈಸ್ ರೈಟ್ ಒನ್. ಅಂಡ್ ಲೆಟ್ ಅಸ್ ಸಿ ಅಟ್ ದ ಡಿ ಆಪ್ಷನ್. ನ್ಯೂ ಡೆಲ್ಲಿ ಈಸ್ ಮೋಸ್ಟ್ ಹಾಟರ್ ಅಂತ ಇದೆ, ಇದು ಕೂಡ ರಾಂಗ್, ತಪ್ಪಾಗಿದೆ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಚೂಸ್ ದ ಕರೆಕ್ಟ್ ಪಾಸಿಟಿವ್ ಡಿಗ್ರಿ ಟ್ರಾನ್ಸ್ಫಾರ್ಮೇಶನ್. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಯನ್ನ ಕೊಟ್ಟಿದ್ದಾರೆ. ಲಯನ್ ಇಸ್ ದ ಮೋಸ್ಟ್ ಫೆರೋಶಿಯಸ್ ಆಫ್ ಆಲ್ ಅನಿಮಲ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಪಾಸಿಟಿವ್ ಡಿಗ್ರಿಯನ್ನ ಅವರು ಕೇಳಿದ್ದಾರೆ. ಕರೆಕ್ಟ್ ಟ್ರಾನ್ಸ್ಲೇಷನ್ ಯಾವುದು? ದ ಲಯನ್ ಈಸ್, ಮತ್ತೆ ಅದೇ ಪಾಸಿಟಿವ್ ಅಲ್ಲಿ ಬಂದಿದೆ, ಇದು ರಾಂಗ್. ವೆರಿ ಫ್ಯೂ ಅನಿಮಲ್ಸ್ ಆರ್ ಆಸ್ ಫೆರೋಶಿಯಸ್ ಆಸ್ ದ ಲಯನ್, ಇದನ್ನ ಕನ್ಸಿಡರ್ ಮಾಡಬಹುದಾಗಿತ್ತು, ಆದ್ರೆ ಒನ್ ಆಫ್ ದ ಇದ್ರೆ ಅಲ್ವಾ, ಹಾಗಾಗಿ ರಾಂಗ್. ನೋ ಅದರ್ ಅನಿಮಲ್ ಈಸ್ ಆಸ್ ಫೆರೋಶಿಯಸ್ ಆಸ್ ದ ಲಯನ್, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಎನಿಹೌ ಲುಕ್ at the let us look at the D option. The lion is more ferocious than all animals ಅಂತ ಇದೆ. ಸೊ ಈ ಆಲ್ ಅನಿಮಲ್ಸ್ ಅನ್ನೋದು ಕೂಡ ರಾಂಗ್ ಯೂಸೇಜ್. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಫಾರ್ಮ್ ಅಂತ ಇದೆ. ಮೈ ನ್ಯೂ ವರ್ಕ್ ಈಸ್, ಎರಡು ಪದ ಕೊಟ್ಟಿದ್ದಾರೆ, ಒಂದು ಚಾಲೆಂಜಿಂಗ್ ಮತ್ತೊಂದು ಇಂಟ್ರೆಸ್ಟಿಂಗ್. ಹಾಗಾಗಿ ಎರಡೂ ಕಡೆ ಏನಾಗಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೋಸ್ಟ್ ಚಾಲೆಂಜಿಂಗ್ ಅಂತ ಬಂದಿದೆ, ಇಟ್ ಈಸ್ ರಾಂಗ್. ಏನಾಗಬೇಕು? ಮೋರ್ ಚಾಲೆಂಜಿಂಗ್ ಅಂಡ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮೋರ್ ಚಾಲೆಂಜಿಂಗ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಮಾಡಿದ್ದಾರೆ, ಇದು ರಾಂಗ್ ಯೂಸೇಜ್. ಇಲ್ಲಿ ಚಾಲೆಂಜಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಎಷ್ಟು ಅಂತ ಮಾಡಿದ್ದಾರೆ, ದಿಸ್ ಈಸ್ ಆಲ್ಸೋ ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಮೋರ್ ಚಾಲೆಂಜಿಂಗ್ ಅಂಡ್ ಮೋರ್ ಇಂಟ್ರೆಸ್ಟಿಂಗ್. ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ದ ಮೋರ್ ಯು ಪ್ರಾಕ್ಟೀಸ್, ದ ಮೋರ್ ಯು ಪ್ರಾಕ್ಟೀಸ್. ಇಲ್ಲಿ ನೋಡಿ
ದ ಮೋರ್ ಅನ್ನೋದು ಕಂಪ್ಯಾರೇಟಿವ್ ಇದೆ. ದ ಮೋರ್ ಯು ಪ್ರಾಕ್ಟೀಸ್ ದ ಬೆಟರ್ ಆಗಬೇಕು. ದ ಬೆಟರ್ ಯುವರ್ ಪರ್ಫಾರ್ಮೆನ್ಸ್ ಬಿಕಮ್ಸ್. ಓಕೆ, ಏನಾಗಬೇಕು? ದ ಬೆಟರ್ ಯುವರ್ ಪರ್ಫಾರ್ಮೆನ್ಸ್ ಬಿಕಮ್ಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯೋ ಅಷ್ಟು ಚೆನ್ನಾಗಿನ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹೇಳುವಂಥದ್ದು. ಈ ತರಹದ ಎಕ್ಸಾಂಪಲ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ತರಹದ ಎಕ್ಸಾಂಪಲ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇದ್ರ ಕಡೆ ಸ್ವಲ್ಪ ಗಮನ ಇರಲಿ. ಇಲ್ಲಿ ಕಂಪ್ಯಾರೇಟಿವ್ ಇದ್ದಾಗ ಸೊ ಇಲ್ಲೂ ಕೂಡ ಏನಾಗಿರಬೇಕು? ಎಡ್ಜೆಕ್ಟಿವ್ ಕಂಪ್ಯಾರೇಟಿವ್ ಆಗಿರಬೇಕು. ವಿಚ್ ಸೆಂಟೆನ್ಸ್ ಕಂಟೇನ್ಸ್ ಆನ್ ಎರರ್? ಇದರಲ್ಲಿ ತಪ್ಪಿರುವಂತಹ ವಾಕ್ಯ ಯಾವುದು? ಹಿ ಈಸ್ ಸೀನಿಯರ್ ಟು ಮೀ. ಸೀನಿಯರ್ ಟು ಮೀ ಸರಿ ಇದೆ. ಶಿ ಈಸ್ ಜೂನಿಯರ್ ಟು ಹಿಮ್ ಸರಿ ಇದೆ. ದಿಸ್ ಬುಕ್ ಈಸ್ ಸುಪೀರಿಯರ್ ಟು ದಟ್ ಒನ್. ಸುಪೀರಿಯರ್ ಟು ಇದು ಕೂಡ ಸರಿ ಇದೆ. ಹಾಗಾಗಿ ತಪ್ಪಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಸೊ ಮೋರ್ ಸೀನಿಯರ್ ದೆನ್ ಅನ್ನುವಂಥದ್ದು ಇದೆಯಲ್ವಾ. ಸೊ ಇಲ್ಲಿ ಪಕ್ಕ ಯಾವುದು ಅಂತ ಹೇಳಿದ್ರೆ ಅದು ದೆನ್. ಸೀನಿಯರ್ ಬಂದಾಗ ಟು ಬರಬೇಕು. ತಪ್ಪಿರುವಂತಹ ವಾಕ್ಯ ಇದು ಆಗಿದೆ. ನೋಟ್ ಇದೆ ನೋಡಿ. ಸೀನಿಯರ್, ಜೂನಿಯರ್, ಸುಪೀರಿಯರ್, ಇನ್ಫೀರಿಯರ್, ಪ್ರಿಫರೇಬಲ್ ಆರ್ ಜನರಲಿ ಫಾಲೋಡ್ ಬೈ ಟು, ನಾಟ್ ದ್ಯಾನ್ ಅಂತ ಇದೆ. ಟು ಬರುತ್ತೆ, ದ್ಯಾನ್ ಬರಲ್ಲ ಅಂತ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದರಲ್ಲಿ ಸರಿಯಾದ ವಾಕ್ಯ ಯಾವುದು? ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಇದೆ. ಆಕ್ಚುಲಿ ಇಲ್ಲಿ ಕ್ವೆಶ್ಚನ್ಸ್ ಅಂತ ಆಗಬೇಕು. ಹಾಗಾಗಿ ಈ ಆಪ್ಷನ್ ರಾಂಗ್. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟೆಸ್ಟ್ ಅಂತ ಮಾಡಿದ್ದಾರೆ. ಓಕೆ, ಇಂಪಾರ್ಟೆಂಟೆಸ್ಟ್ ಅಲ್ಲ, ರಾಂಗ್ ಯೂಸೇಜ್. ಓಕೆ, ಯೂಸೇಜ್ ಅಂದ್ರೆ ಬಳಕೆ ಅಂತ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇದು ಸರಿಯಾದ ಆನ್ಸರ್ ಆಗಿದೆ. ಇಲ್ಲಿ ನೋಡಿ, ಸಿ ಆಪ್ಷನ್. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇದು ಸರಿಯಾಗಿದೆ. ಇನ್ನು ಡಿ ಆಪ್ಷನ್ ಕೂಡ ಆಲ್ಮೋಸ್ಟ್ ಹಾಗೇ ಇದೆ. ಒಂದೇ ಒಂದು ಪದ ಇಲ್ಲಿ ಮಿಸ್ ಆಗಿದೆ. ಯಾವ್ದು ಹೇಳಿ? ದ ಬರಬೇಕು. ಸೊ ಇಷ್ಟೊಂದು ಸೂಕ್ಷ್ಮತೆಗಳು ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಲ್ಲಿ ಇರ್ತವೆ. ಅದಕ್ಕೆ ಕೇರ್ಫುಲ್ ಆಗಿ ಕ್ವೆಶ್ಚನ್ಸ್ ಅನ್ನ ಅಟೆಂಡ್ ಮಾಡಬೇಕು. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್. ನೋ ಅದರ್ ಸಿಟಿ ಇನ್ ಇಂಡಿಯಾ ಈಸ್ ಆಸ್ ಲಾರ್ಜ್ ಆಸ್ ಮುಂಬೈ ಅಂತ ಇದೆ. ಇದು ಪಾಸಿಟಿವ್ ಡಿಗ್ರಿ ಆಗಿದೆ. ಇದರ ಟ್ರಾನ್ಸ್ಫಾರ್ಮೇಶನ್ ಕೇಳಿದ್ದಾರೆ. ಇದರಲ್ಲಿ ಕಂಪ್ಯಾರಿಟಿವ್ ನೋಡೋದಾದ್ರೆ ಮುಂಬೈ ಈಸ್ ಲಾರ್ಜರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಇದು ವಾಕ್ಯ ಸರಿಯಾಗಿದೆ. ಮುಂಬೈ ಇಸ್ ದ ಲಾರ್ಜೆಸ್ಟ್ ಸಿಟಿ ಇನ್ ಇಂಡಿಯಾ. ಇದು ಸೂಪರ್ಲೇಟಿವ್ ಡಿಗ್ರಿ. ಇದು ಕೂಡ ಸರಿಯಾಗಿದೆ. ವೆರಿ ಫ್ಯೂ ಸಿಟೀಸ್ ಆರ್ ಲಾರ್ಜರ್. ಇದು ರಾಂಗ್ ಯೂಸೇಜ್. ಹಾಗಾಗಿ ಆನ್ಸರ್ ಡಿ ಬೋತ್ ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಇದೆ. ಇಲ್ಲಿ ಸಚಿನ್ ಈಸ್ ಒನ್ ಆಫ್ ದ ಮೋಸ್ಟ್ ಗ್ರೇಟೆಸ್ಟ್ ಅಂತ ಇದೆ. ಇದು ತಪ್ಪಾದ ಬಳಕೆ. ಸಚಿನ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಅಂತ ಇದೆ. ಸೊ ದಿಸ್ ಈಸ್ ದ ರೈಟ್ ಸೆಂಟೆನ್ಸ್. ಅಂಡ್ ಉಳಿದ ವಾಕ್ಯಗಳನ್ನು ನೋಡೋಣ. ಒನ್ ಆಫ್ ದ ಗ್ರೇಟರ್ ಅಂತ ಬಳಕೆ ಆಗೋದಿಲ್ಲ, ರಾಂಗ್. ಸಚಿನ್ ಈಸ್ ದ ಮೋಸ್ಟ್ ಗ್ರೇಟೆಸ್ಟ್. ಮೋಸ್ಟ್ ಮತ್ತೆ ಗ್ರೇಟೆಸ್ಟ್ ಎರಡು ಒಟ್ಟಿಗೆ ಬಳಕೆ ಆಗಲ್ಲ. ಇದು ರಾಂಗ್ ಯೂಸೇಜ್, ತಪ್ಪಾದ ಬಳಕೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಸರಿಯಾದ ವಾಕ್ಯ ಯಾವುದು ಅಂತ ಹೇಳಿದ್ರೆ ದ ಕ್ಲೈಮೇಟ್ ಆಫ್ ಬೆಂಗಳೂರು. ಬೆಂಗಳೂರಿನ ವಾತಾವರಣ ಈಸ್ ಮೋರ್ ಪ್ಲೆಸೆಂಟ್ ದ್ಯಾನ್ ಮೈಸೂರು ಅಲ್ಲ. ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ ಮೋರ್ ಪ್ಲೆಸೆಂಟ್ ದ್ಯಾನ್ ದಟ್ ಆಫ್ ಮೈಸೂರ್. ಅಂದ್ರೆ ಮೈಸೂರಿನ ವಾತಾವರಣಕ್ಕಿಂತ ಅನ್ನೋಕ್ಕೆ, ವಾತಾವರಣ ಅನ್ನೋದಕ್ಕೆ ಇಲ್ಲಿ ದ್ಯಾಟ್ ಅನ್ನ ಅವರು ಬಳಸಿದ್ದಾರೆ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ ಮೋಸ್ಟ್ ಪ್ಲೆಸೆಂಟ್ ಬಳಸಿದ್ದಾರೆ. ಇದು ತಪ್ಪಾಗಿದೆ. ದ ಕ್ಲೈಮೇಟ್ ಆಫ್ ಬೆಂಗಳೂರು ಈಸ್ ಪ್ಲೆಸೆಂಟ್ ದ್ಯಾನ್ ಅಂತ ಇದೆ. ಸೊ ಇದು ಕೂಡ ತಪ್ಪಾಗಿ ಇದೆ. ಬಟ್ ಎಲ್ಲ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ ಅಲ್ಲೂ ಕರೆಕ್ಟ್ ಆಗಿರೋದು ಅದು ಬಿ ಮಾತ್ರ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್. ವೆರಿ ಫ್ಯೂ ಮೆಟಲ್ಸ್ ಆರ್ ಆಸ್ ಯೂಸ್ಫುಲ್ ಆಸ್ ಐರನ್. ಇದರ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್ ಯಾವುದು? ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಆಲ್ ಮೆಟಲ್ಸ್ ಅಂತ ಇದೆ. ಇದು ರಾಂಗ್. ಓಕೆ,
Iron is one of the most useful metals. So this is the correct transformation in superlative degree. ಇಲ್ಲಿ ಉಳಿದಿದ್ದು no metal is as useful as iron, ಇದು ಕೂಡ ತಪ್ಪಾಗಿದೆ. Iron is the most useful metal ಅನ್ನೋದು ಕೂಡ ತಪ್ಪಾಗಿದೆ. Iron is one of the most useful metals. ಇಲ್ಲಿ one of the ಅಂತ ಬಂದಾಗ ಇಲ್ಲಿ ಏನಾಗಿರುತ್ತೆ, ಪಾಸಿಟಿವ್ ಅಲ್ಲಿ ವೆರಿ ಫ್ಯೂ ಅಂತ ಬಂದಿರುತ್ತೆ. Choose the correct sentence. The more harder, ನೋಡಿ the more harder ಅಂತ ಬರಲ್ಲ, it's wrong. More hard you work, more successful you become ಅಂತ ಇದೆ, ಇಲ್ಲ, ಇದು ಕೂಡ wrong ಆಗತ್ತೆ. The harder you work, the more successful you become. ಸೊ ಇದು ಸರಿಯಾದ ವಾಕ್ಯ ಆಗಿದೆ. The hardest ಅನ್ನೋದು ಇದು wrong usage. ಓಕೆ, ಸಿ ಸರಿಯಾದ ಉತ್ತರ. ಆವಾಗ ದ ಮೋರ್ ಯು ಪ್ರಾಕ್ಟೀಸ್ ಅಂತ ನೋಡಿದ್ವಿ ಅಲ್ವಾ, ಅದೇ ರೀತಿಯಾದಂತಹ ಎಕ್ಸಾಂಪಲ್ ಇದು. ಇಂಥದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ವಿಚ್ ಸೆಂಟೆನ್ಸ್ ಇಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್? ಇದರಲ್ಲಿ ಯಾವುದು ಗ್ರಾಮ್ಯಾಟಿಕಲಿ ಕರೆಕ್ಟ್ ಆದಂತಹ ವಾಕ್ಯ? ಟೂ ಬ್ರದರ್ಸ್ ಅಂದಾಗ ಅಲ್ಲಿ ಟಾಲೆಸ್ಟ್ ಅನ್ನೋ ಸೂಪರ್ಲೇಟಿವ್ ಡಿಗ್ರಿ ಬರಲ್ಲ. ಓಕೆ, ಯಾಕೆಂದ್ರೆ ಎರಡಕ್ಕಿಂತ ಹೆಚ್ಚಿರಬೇಕು. Of the two brothers, ಇಬ್ಬರು ಸಹೋದರರಲ್ಲಿ ರವಿ is taller. So this is the right answer. Of the two brothers, Ravi is more tallest. ನೋಡಿ ತಪ್ಪಾಗಿ ಬರೆದಿದ್ದಾರೆ. Of the two brothers, Ravi is most tall ಅಂತ ಇದೆ, ಇದು ಕೂಡ ತಪ್ಪಿದೆ. ಸರಿಯಾದ ಆನ್ಸರ್ ಯಾವುದು? ಬಿ. Choose the correct transformation ಅಂತ ಇದೆ. Gold is one of the most precious metals ಅಂತ ಇದೆ, superlative degree. ಇದರ ಕರೆಕ್ಟ್ ಟ್ರಾನ್ಸ್ಫಾರ್ಮೇಶನ್ ಕೇಳಿದ್ದಾರೆ. ವೆರಿ ಫ್ಯೂ ಮೆಟಲ್ಸ್ ಆರ್ ಆಸ್ ಪ್ರೆಷಿಯಸ್ ಆಸ್ ಗೋಲ್ಡ್ ಅಂತ ಇದೆ. ದ ನೆಕ್ಸ್ಟ್ ನೋ ಮೆಟಲ್ ಅಂತ ಬರೋದೇ ಇಲ್ಲ ಯಾವುದರಲ್ಲಿ, ಒನ್ ಆಫ್ ದ ಅಂತ ಬಂದಾಗ. ನೆಕ್ಸ್ಟ್ ಗೋಲ್ಡ್ ಈಸ್ ಪ್ರೆಷಿಯಸ್ ದೆನ್ ಮೋಸ್ಟ್ ಮೆಟಲ್ಸ್ ಅಂತ ಬರುತ್ತೆ, ಇದು ಕೂಡ ತಪ್ಪಾದ ಬಳಕೆ ಆಗಿದೆ. ಗೋಲ್ಡ್ ಈಸ್ ಮೋರ್ ಪ್ರೆಷಿಯಸ್ ದೆನ್ ಎವ್ರಿ ಮೆಟಲ್ ಅಂತ ಇದೆ, ಎವ್ರಿ ಈಸ್ ರಾಂಗ್. ಓಕೆ, ಸೊ ಎ ಈಸ್ ದ ರೈಟ್ ಆನ್ಸರ್. ಚೂಸ್ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಇದರಲ್ಲಿ ಸರಿಯಾದ ವಾಕ್ಯ ಯಾವುದು? ದ ಮೋರ್ ಕೇರ್ಫುಲಿ ಯು ಪ್ಲಾನ್, ದ ಲೆಸ್ಸರ್ ಆರ್ ದ ಚಾನ್ಸಸ್ ಆಫ್ ಫೇಲ್ಯೂರ್. ಸರಿ ಅನ್ಸುತ್ತೆ, ನೋಡೋಣ. ದ ಮೋರ್ ಕೇರ್ಫುಲಿ ಯು ಪ್ಲಾನ್, the fewer are the chances of failure. ಸೊ ಇದು ಸರಿಯಾದ ಉತ್ತರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲೆಸ್ಸರ್ ಅಂದಾಗ ಅದನ್ನ ದ ಚಾನ್ಸಸ್ ಅನ್ನೋದನ್ನ ನಾವು ಕೌಂಟೇಬಲ್ ಆಗಿ ಕನ್ಸಿಡರ್ ಮಾಡೋದ್ರಿಂದ ದ ಫ್ಯೂವರ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ದ ಮೋರ್ ಕೇರ್ಫುಲಿ ಯು ಪ್ಲಾನ್, ದ ಫ್ಯೂವರ್ ಆರ್ ದ ಚಾನ್ಸಸ್ ಆಫ್ ಫೇಲ್ಯೂರ್. ಈಗ ದ ಮೋರ್ ಕೇರ್ಫುಲಿ ಅಂದಾಗ ಲೀಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ದಿಸ್ ಈಸ್ ರಾಂಗ್. ದ ಮೋಸ್ಟ್ ಕೇರ್ಫುಲಿ ಯು ಪ್ಲಾನ್, ದ ಫ್ಯೂವರ್ ಅನ್ನೋದು ಕೂಡ ಇದು ರಾಂಗ್ ಯೂಸೇಜ್ ಆಗಿದೆ. ಒಂದ್ ಕಡೆ ಸೂಪರ್ಲೇಟಿವ್, ಒಂದ್ ಕಡೆ ಕಂಪ್ಯಾರೇಟಿವ್ ಬರಲ್ಲ. ಸೊ ಇಲ್ಲಿ ಬಿ ಅಲ್ಲಿ ದ ಮೋರ್ ಅನ್ನೋದು ಕೂಡ ಕಂಪ್ಯಾರೇಟಿವ್ ಇದೆ, ದ ಫ್ಯೂವರ್ ಅನ್ನೋದು ಕೂಡ ಕಂಪ್ಯಾರೇಟಿವ್ ಇದೆ, ಮತ್ತು ಚಾನ್ಸಸ್ ಅನ್ನೋದು ಅದು ಕೌಂಟೇಬಲ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಫ್ಯೂವರ್ ಆರ್ ದ ಚಾನ್ಸಸ್ ಆಫ್ ದಿ ಫೇಲ್ಯೂರ್. ಒಂದು ನೋಟ್ ಇದೆ ನೋಡಿ, ವೈ, ಯಾಕೆ ಅಂತ ಹೇಳಿದ್ರೆ ಚಾನ್ಸಸ್ ಈಸ್ ಅ ಕೌಂಟೇಬಲ್ ಪ್ಲೂರಲ್ ನೌನ್, ಸೊ ಫ್ಯೂವರ್ ಈಸ್ ಅಪ್ರೋಪ್ರಿಯೇಟ್, ನಾಟ್ ಲೆಸ್ಸರ್ ಆರ್ ಲೀಸ್ಟ್ ಅಂತ ಹೇಳಲಾಗಿದೆ. ಇಲ್ಲಿ ಚಾನ್ಸಸ್ ಅನ್ನೋದು ಬಹುವಚನ ಅಂತ ಹೇಳಿ ಕನ್ಸಿಡರ್ ಮಾಡೋದ್ರಿಂದ ಹಾಗಾಗಿ ಫೀವರ್ ಅನ್ನೋದು ಸೂಕ್ತವಾದ ಬಳಕೆಯಾಗಿದೆ, ಲೆಸ್ಸರ್ ಮತ್ತು ಲೀಸ್ಟ್ ಅಲ್ಲ ಅನ್ನುವಂಥದ್ದು. ಇಲ್ಲಿ ರೂಲ್ಸ್ ಮೋಸ್ಟ್ ಆಫನ್ ಟೆಸ್ಟೆಡ್. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾದ ವಿಷಯಗಳೇನು ಅಂತ ಹೇಳಿದ್ರೆ, ಟೂ ಥಿಂಗ್ಸ್. ಯಾವುದು? ಕಂಪ್ಯಾರೇಟಿವ್ ಅಲ್ಲಿ. ದ ನೆಕ್ಸ್ಟ್ ಸೂಪರ್ಲೇಟಿವ್ ಅಲ್ಲಿ 3 or more, ಅದಕ್ಕಿಂತ ಹೆಚ್ಚು ಇರುವಂತದ್ದು. ಈಕ್ವಲ್ ಕಂಪ್ಯಾರಿಸನ್ ಬಂದಾಗ ಆಸ್ ಗುಡ್ ಆಸ್ ಟಾಲ್ ಆಸ್, ಈ ರೀತಿಯಾಗಿ ಬರುತ್ತೆ. ಇನ್ನು ಒನ್ ಆಫ್ ದ ಅಂತ ಬಂದಾಗ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿ ಇರಬೇಕು. ಅವಾಯ್ಡ್ ಡಬಲ್ ಕಂಪ್ಯಾರಿಸನ್. ಮೋರ್ ಇದು ಕೂಡ ಕಂಪ್ಯಾರೇಟಿವ್, ಇದು ಕೂಡ ಕಂಪ್ಯಾರೇಟಿವ್. ಇಲ್ಲಿ ನೋಡಿ, ಮೋಸ್ಟ್ ಕೂಡ ಸೂಪರ್ಲೇಟಿವ್, ಗ್ರೇಟೆಸ್ಟ್ ಕೂಡ ಸೂಪರ್ಲೇಟಿವ್. ಇಂಥದ್ದನ್ನ ಅವಾಯ್ಡ್ ಮಾಡಿ.
ದ ಮೋರ್ ಅಂತ ಬಂದಾಗ ದ ಬೆಟರ್ ಅಂತಾನೆ ಬರುತ್ತೆ. ಈ ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಂಡಿರಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಸೀನಿಯರ್, ಜೂನಿಯರ್, ಸುಪೀರಿಯರ್, ಇನ್ಫೀರಿಯರ್, ಪ್ರಿಫರೇಬಲ್, ಪ್ರಿಫರ್ ಇವೆಲ್ಲ ಬಂದಾಗ ಟು ಬರುತ್ತೆ. ಇದನ್ನು ಕೂಡ ನೆನಪಲ್ಲಿ ಇಟ್ಕೊಂಡಿರಿ. These patterns are repeatedly emphasized in competitive exam degree of comparison practice. So thank you for watching the video. Kindly like, share and subscribe our channel.